ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ನಮ್ಮ SSLC ವಿದ್ಯಾರ್ಥಿಗಳ ತಲೆಯಲ್ಲಿ ಇವಾಗಂತೂ ತುಂಬಾ ಪ್ರಶ್ನೆ ಓಡ್ತಿದೆ. ಸೊ ಅದೇ ಟೈಮಲ್ಲಿ ನಮ್ಮ ಸರ್ಕಾರ ಆಗ್ಲಿ, ನಮ್ಮ ಹೈಕೋರ್ಟ್ ಆಗ್ಲಿ, ಅವ್ರಿಗೂ ಕೂಡ ಏನೇನೋ ಅಪ್ಡೇಟ್ ಕೊಟ್ಟು ಸೊ ತುಂಬಾ ಅವ್ರಿಗೂ ತಲೆಗೆ ಹಾಕ್ತಿದ್ದಾರೆ. ಅವ್ರಿಗೂ ಟೆನ್ಷನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ತಲೆಯಲ್ಲಿ ಏನ್ ಓಡ್ತಿದೆ ಅಂತಂದ್ರೆ, ಈ ನಿಜವಾಗ್ಲೂ ಏಪ್ರಿಲ್ 24ನೇ ತಾರೀಕು ರಿಸಲ್ಟ್ ಬರುತ್ತಾ? ಯಾವತ್ತೋ ಗ್ರೇಡಿಂಗ್ ಸಿಸ್ಟಮ್ ಅಂದವರು ಇವತ್ತು ಮಾರ್ಕ್ಸ್ ಕನ್ಸಿಡರ್ ಮಾಡ್ತೀವಿ ಅಂತ ರೂಲ್ಸ್‌ನೇ ಚೇಂಜ್ ಮಾಡ್ದೋರು, ರಿಸಲ್ಟ್ ಡೇಟ್ ಚೇಂಜ್ ಮಾಡಲ್ವಾ ಅಂತ ಏನ್ ಗ್ಯಾರಂಟಿ? ಸೊ ಯಾಕೆ ಅವ್ರು ಡಿಲೇ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂತ ಅವ್ರಿಗೆ ತಲೆಯಲ್ಲಿ ಓಡ್ತಿರತ್ತೆ. ಸೊ ಏನಾದ್ರೂ ಈ ಒಂದು ಥರ್ಡ್ ಲ್ಯಾಂಗ್ವೇಜ್ ಏನಾದ್ರೂ ಅಫೆಕ್ಟ್ ಆಗತ್ತಾ ಅಂತ. ಸೊ ನಾವ್ ಇದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಸೊ ನೀವ್ ಯಾರಾದ್ರೂ ನಮ್ ಚಾನಲ್‌ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಮ್ ವಾಟ್ಸ್ಆಪ್ ಚಾನಲ್ ಕೂಡ ಇದೆ. ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ಸ್ ಬಂದ್ರು ನಾವು ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ತುಂಬಾ ಜನ ತಲೆಯಲ್ಲಿ ಏನ್ ಓಡ್ತಿರೋದು ಅಂತಂದ್ರೆ, ಏಪ್ರಿಲ್ 24ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಏನಾದ್ರೂ ಡಿಲೇ ಆಗತ್ತಾ ಈ ಒಂದು ಥರ್ಡ್ ಲ್ಯಾಂಗ್ವೇಜ್ ರಿಲೇಟೆಡ್ ಕಾನ್ಸಿಕ್ವೆನ್ಸಸ್ ಇಂದ ಅಂತ. ಸೊ ಫಸ್ಟ್ ಏನ್ ಹೇಳ್ಬೇಕು ಅಂದ್ರೆ, ಇವಾಗ ಮಧು ಬಂಗಾರಪ್ಪ ಅವರಿಗೆ ಮೀಡಿಯಾದವರು ಕ್ವೆಶನ್ಸ್ ಕೇಳ್ಬೇಕಾದ್ರೆ ಏನ್ ಕ್ವೆಶನ್ ಕೇಳಿದ್ರು ಅಂದ್ರೆ ಮೀಡಿಯಾದವರು, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೆಕೆಂಡ್ PUC ಅವ್ರಿಗೆ ಈ ಡೇಟ್ ಅಲ್ಲಿ ನಿಮಗೆ ರಿಸಲ್ಟ್ ಬಿಡ್ತಾರೆ ಅಂತ ಹೇಳಿದ್ರು. ಆದ್ರೆ ಅವರಿಗೆ ಏನೋ ಎಲೆಕ್ಷನ್ ಅನ್ನೋದು ಮಧ್ಯದಲ್ಲಿ ಬಂತು, ಅಥವಾ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನೋ ಸ್ವಲ್ಪ ಡಿಲೇ ಆಯ್ತು ಅನ್ನೋ ಒಂದು ಕಾರಣಕ್ಕೆ, ಅಲ್ಲ ಟೆಕ್ನಿಕಲ್ ಇಶ್ಯೂ ಆಯ್ತು ಅನ್ನೋ ಒಂದು ಕಾರಣಕ್ಕೆ ಅವ್ರೇನ್ ಮಾಡಿದ್ರು, ಸ್ವಲ್ಪ ಒಂದ್ 2 ದಿನ ಅಥವಾ 2 ದಿನ ಮುಂದೆ ಹಾಕಿದ್ರು. 2 ದಿನ ಮುಂದೆ ಹಾಕಿದ್ಮೇಲೆ ಸೊ ಅದನ್ನೇ ಇವರು ಕೇಳಿದ್ದು. ಅದೇ ರೀತಿ ಇವ್ರಿಗೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಡೇಟ್ ಕೊಟ್ಟಿದ್ದೀರಾ? ಸೊ ಈ ಹಿಂದಿ ರಿಲೇಟೆಡ್ ಅಥವಾ ಥರ್ಡ್ ಲ್ಯಾಂಗ್ವೇಜ್ ರಿಲೇಟೆಡ್ ಕಾನ್ಸಿಕ್ವೆನ್ಸಸ್ ಈ ತರ ಆಗ್ತಿದೆ. ಸೊ ಒಂದ್ಸತಿ ಗ್ರೇಡಿಂಗ್ ಸಿಸ್ಟಮ್ ಅಂತೀರಾ, ಇನ್ನೊಂದ್ಸತಿ ನೋಡಿದ್ರೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ತೀವಿ ಅಂತೀರಾ. ಸೊ ಇದ್ರಿಂದ ಏನಾದ್ರೂ ಡಿಲೇ ಆಗತ್ತಾ ಏನು? ಏಪ್ರಿಲ್ 24ನೇ ತಾರೀಕೆ ಬರುತ್ತಾ, ಅಥವಾ ಡಿಲೇ ಮಾಡ್ತೀರಾ ಅಂತ ಕೇಳಿದಾಗ, ಸೊ ಮಧು ಬಂಗಾರಪ್ಪ ಅವರು ಹೇಳಿದ್ ಒಂದೇ ಏನಂತ ಅಂದ್ರೆ, ಆ ಆ, ನಿಮಗೆ 24ನೇ ತಾರೀಕಂತ ನಾವೇನ್ ಹೇಳೋದು ಟೆಂಪರರಿ ಡೇಟ್ ಹೇಳಿರೋದು. ಅವತ್ತಿನ ದಿವಸ ಏನಾಗತ್ತೆ ಅನ್ನೋದ್ನ ನಾವು ಹಿಂದಿನ ದಿವಸ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಓಕೆನಾ? ಸೊ ಇದು ಅವರ ಒಂದು ಮಧು ಬಂಗಾರಪ್ಪ ಅವ್ರ ರಿಯಾಕ್ಷನ್ ಆಗಿತ್ತು. ಸೊ ಏನ ಹೇಳ್ಬೋದು ಅಂತಂದ್ರೆ, ಆಲ್ಮೋಸ್ಟ್ ಏನಂದ್ರೆ ಏಪ್ರಿಲ್ 24ನೇ ತಾರೀಕು ಅವರು ಹೇಳಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಆ ಡೇಟಿಗೆ ಅವರು ಕೊಡಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಓಕೆನಾ? ಏಪ್ರಿಲ್ 24ನೇ ತಾರೀಕು ಅಂತ ಹೇಳಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಏಪ್ರಿಲ್ 24ನೇ ತಾರೀಕು ಅವ್ರಿಗೆ ಬರುತ್ತೆ. ಓಕೆನಾ? ಸೊ ಆದ್ರೆ ಇವಾಗ ಏನಾದ್ರೂ ಈ ಒಂದು ಆಮ್, ಆ, ಏನಂತಾರ ಸರ್ಕಾರದವರು ಗ್ರೇಡಿಂಗು ಮತ್ತೆ ಈ ಥರ್ಡ್ ಲ್ಯಾಂಗ್ವೇಜ್ ರಿಲೇಟೆಡ್ ಆಗ್ತಿದೆಯಲ್ವಾ, ಸೊ ಕಾನ್ಸಿಕ್ವೆನ್ಸಸ್ ಇದೇನಾದ್ರೂ ಸ್ವಲ್ಪ ಎಕ್ಸ್ಟೆಂಡ್ ಆದ್ರೆ, ಸೊ ಆ ಒಂದು ಇದಕ್ಕೂ ಕೂಡ ಅಫೆಕ್ಟ್ ಆಗುತ್ತೆ ರಿಸಲ್ಟ್ ಡೇಟ್ಗೆ. ಓಕೆನಾ? ನೋಡೋಣ ಈ ಒಂದು ಏನಂತೀರ ಎಲ್ಲಿವರೆಗೂ ಹೋಗಿ ನಿಲ್ಲತ್ತೆ ಅಂತ. ಆಮೇಲೆ ತುಂಬಾ ಜನಕ್ಕೆ ಏನಂತ ಅಂದ್ರೆ, ಓಕೆ ಪರವಾಗಿಲ್ಲ ಅವ್ರಿಗೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ಲಿ, ಓಕೆ ಅಟ್ಲೀಸ್ಟ್ ನಮ್ನ ಪಾಸ್ ಮಾಡ್ತಾರ, ನಾನೇನೋ ಅವ್ರು ಹೇಳಿದ್ರಂತ ಗ್ರಾಂಟೆಡ್ ಆಗಿ ತಗೊಂಡ್ ಬರ್ದ್ಬಿಟ್ಟೆ ಹೋಗಿ ಎಕ್ಸಾಮ್‌ನ. ಆದ್ರೆ ಅವರು ನನ್ನ ಪಾಸ್ ಮಾಡ್ತಾರ? ಆಕ್ಚುಲಿ ಹೌದು, ನಿಜವಾಗ್ಲು ನಾವು ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಇಂದಾನು ಯೋಚನೆ ಮಾಡ್ಬೇಕು. ಹೆಂಗೆ ಅಂದ್ರೆ ಇವಾಗ ಫೇಲ್ ಆಗ್ಬಿಟ್ರು, ಇವ್ರೇನೋ ಹಂಗ್ ಹೇಳ್ದಾಗ ಅವರು ಕೂಡ ಗ್ರಾಂಟೆಡ್ ಆಗಿ ತಗೊಂಡ್ ಓದಿದ್ರು. ಬಟ್ ಪೇರೆಂಟ್ಸ್ ಅಕಸ್ಮಾತ್ ಆ ಒಂದು ಸಬ್ಜೆಕ್ಟ್ ಏನಾದ್ರು ಫೇಲ್ ಆದ್ರೆ, ಸೊ ಅವ್ರ ಸಿಚುವೇಶನ್ ಸ್ಟೂಡೆಂಟ್ಸ್ ಮಾತ್ರನೇ ಗೊತ್ತು. ಓಕೆನಾ? ಸೊ ಡೋಂಟ್ ವರಿ. ಏನಂತ ಅಂದ್ರೆ, ಸೊ ನೀವ್ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀರಾ ಅಂದ್ರೆ ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ. ಪೇಪರ್ ಕರೆಕ್ಷನ್ ಬಗ್ಗೆ ಅಂತೂ ತಲೆಯನ್ನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ ಗೈಸ್. ಸೊ ಬಹಳಷ್ಟು ಸ್ಟೂಡೆಂಟ್ಸ್‌ಗೆ ಹೇಳ್ಬೇಕು ಅಂದ್ರೆ ಈ ಸತಿ ಗಿಂತ ಜಾಸ್ತಿ ಮಾರ್ಕ್ಸ್ ಬರ್ಬೋದು. ಯಾಕೆಂದ್ರೆ ಅದು ರೂಲ್ಸ್ ವಯೋಲೇಷನ್ಸ್ ಇಂದ ಆತರ ಆದ್ರೂ ಆಗ್ಬೋದು. ಲಿಬ್ರಲ್ ಆಗಿ ಕರೆಕ್ಷನ್ ಮಾಡ್ಬೋದು. ಅಂದ್ರೆ ಬರ್ದಿದ್ದಾರೆ ಏನೋ ಒಂದು ಕೊಟ್ಟು ಬಿಡ್ತಾರೆ. ಸೊ ಇವಾಗ ನೆಗೆಟಿವ್ ಆಗಿ ಏನೋ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ನಿಮಗೆ ಏನ್ ಅನ್ಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಕ್ ಹೋಗ್ಬೇಡಿ. ಸೊ ರಿಸಲ್ಟ್ ಬರೋ ದಿವಸ ಬರುತ್ತೆ. ಆಮೇಲೆ ಪಾಸ್ ಅಂತೂ ಮಾಡ್ತಾರೆ ಅಂತ ಅಂದ್ರೆ, ನೀವೇನಾದ್ರೂ ಪಾಸಿಂಗ್ ಸ್ಟೇಜ್ ವರ್ಗೂ ಬರ್ದಿದ್ದೀರಾ ಅಂತ ಅಂದ್ರೆ, ಏನೋ ಒಂದ್ 2 ರಿಂದ 3 ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಓಕೆನಾ? ಸೊ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ. ಅಕಸ್ಮಾತ್ ಏನಾದ್ರೂ ಇನ್ ಕೇಸ್ ವರ್ಸ್ಟ್ ಕೇಸ್ ಅಲ್ಲಿ ಅವರು ಏನಂತೀರ ಫೇಲ್ ಮಾಡಿದ್ರೆ, ಸೊ ಸೆಕೆಂಡ್ ಎಕ್ಸಾಮ್ ಇದೆ, ಅದನ್ನ ಬರೀರಿ. ಓಕೆನಾ? ಪ್ರಿಪೇರ್ ಆಗಿ ಅದನ್ನ ಕೂಡ ಬರೀರಿ. ಸೊ ಚೆನ್ನಾಗ್ ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಜಾಸ್ತಿ ತಲೆಗೆ ಹಾಕೊಂಡು ನೀವು ತಲೆ ಕೆಡ್ಸ್ಕೊಳ್ ಕೂತ್ಕೋಬೇಡಿ. ಓಕೆನಾ? ಅಂತ ಹೇಳ್ತಾ, ಸೊ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ನಮ್ಮ ವಾಟ್ಸ್ಆಪ್ ಚಾನೆಲ್ ಕೂಡ ಇದೆ. ಅದನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ಅಪ್ಡೇಟ್ಸ್ ಬಂದ್ರು ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಆಮೇಲೆ ರಿಸಲ್ಟ್ ಬಂದಿದ ತಕ್ಷಣ ನಾವು ವಾಟ್ಸ್ಆಪ್ ಚಾನಲಲ್ಲಿ ತಕ್ಷಣ ಡೈರೆಕ್ಟ್ ಲಿಂಕ್‌ನ ಹಾಕಿರ್ತೀವಿ. ನೀವು ಜಸ್ಟ್ ಆ ಲಿಂಕ್‌ನ ಕ್ಲಿಕ್ ಮಾಡ್ಬಿಟ್ಟು ಹೋಗಿ ನಿಮ್ಮ ರಿಜಿಸ್ಟರ್ಡ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಸಾಕು. ಸೊ ಆಟೋಮ್ಯಾಟಿಕ್ ನಿಮ್ಮ ರಿಸಲ್ಟ್ ಶೀಟ್ ಓಪನ್ ಆಗುತ್ತೆ. ಓಕೆನಾ? ಸೊ ಅಂತ ಹೇಳ್ತಾ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಓಕೆ? ಥ್ಯಾಂಕ್ ಯು.